ನಾಯಕತ್ವದ ಗೊಂದಲ ಭಾಳ ನಡೀತಿದೆ ಸರ್. ಅವ್ರೇನಾದರೂ ಬಿ ಜೆ ಪಿಯವ್ರ ಕಡೆ ವಾಲಿದ್ರು, ಡಿ ಕೆ ಶಿವಕುಮಾರ್ ಅವರು ನಾನೇ ಲೀಡರ್ ಅಂತಿದ್ದಾರೆ ಸರ್. ಅವ್ರು ಅಲ್ಲೇ ಗೊಂದಲ ಸಾಕಷ್ಟಿದೆ ಸರ್. ಸಿದ್ದರಾಮಯ್ಯ ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ನ್ಯಾಷನಲ್ ಲೆವೆಲ್ ಹಿಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ಫೈಟಿಂಗ್ ಭಾಳ ಜೋರಿದೆ. ಒಂದು ಏನಾಗಿದೆ, ಅಲ್ಲಿ ಗಾಂಧಿ ಕುಟುಂಬ, ನೆಹರು ಕುಟುಂಬ ಇದ್ರ ಮೇಲೆ ಎಂಟೈರ್ಲಿ ಡಿಪೆಂಡ್ ಆಗಿದೆ. ಈಗ ಶಶಿ ತರೂರ್ ಅಂತವ್ರು ಭಾಳ ಒಳ್ಳೆಯ ರೀತಿ ಅಧ್ಯಯನ ಮಾಡಿದಂಥ ವ್ಯಕ್ತಿ, ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದಿದ್ದಾರೆ ಶಶಿ ತರೂರ್. ಅವರು ಇದ್ದದ್ದು ಫ್ರ್ಯಾಂಕ್ ಆದಂಥ ಅಭಿಪ್ರಾಯನ ಹೇಳಿದಾಗ ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ ವಿರುದ್ಧ ಆಗ್ತದೆ ಅನ್ನುವಂಥದ್ದು ಒಂದು ಏನು ತಿಳುವಳಿಕೆ ಇದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ನೆಹರು ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ. ಈಗ ಅದ್ರ ವಿರುದ್ಧ ಯಾರು ಹೋಗ್ತಾರೆ ಅವರೆಲ್ಲರೂ ಅವ್ರಿಗೆ ಹೊರಗಿನವರು ಅಂತ ಅನ್ನಿಸ್ತದೆ, ಮತ್ತು ನಮ್ಮ ಕಲ್ಚರ್ ಇಲ್ಲ ಅನ್ನಿಸ್ತದೆ. ಹೀಗಾಗಿ ಈ ರೀತಿಯಾದಂಥ ಅದು ದ್ವಂದ್ವ ಅಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದುದರಿಂದ ಇವತ್ತು ಸಾಮೂಹಿಕ ನಾಯಕತ್ವ ಅಲ್ಲಿ ಇಲ್ಲೇ ಇಲ್ಲ, ಕೇವಲ ಒಂದು ಕುಟುಂಬದ ನಾಯಕತ್ವ ಇದೆ. ಇನ್ಫೈಟಿಂಗ್ ಇವತ್ತು ಅವರೊಳಗೇನು ಒಡಂಬಡಿಕೆ ಇದೆ, ಅವರೇ ಇಬ್ಬರು ನಿಂತು ಬಹಿರಂಗಪಡಿಸ್ಬೇಕು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್. ಆವಾಗ ಒಳಗಿಂದ ಏನಿದೆ ಹರಕಿಗೊಂದು ಹೊರಗೆ ಬರ್ತದೆ. ಅದು ಬಿಟ್ಟು ಈಗ ನಾನು ಅವ್ರು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತೊಂದು ಒಬ್ಬರು ಮುಖ್ಯಮಂತ್ರಿ ಮುಂದುವರಿಸ್ಬೇಕಂತಾರೆ, ಅವ್ರು ಬ್ಯಾಡ ಅಂತಾರೆ. ಡಿ ಕೆ ಶಿವಕುಮಾರ್ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಆಗೋಂತ ಅವ್ರು ನಿಂತಿದ್ದಾರೆ. ಈ ಇನ್ಫೈಟಿಂಗ್ ಇದೆಯಲ್ಲ, ಇದೇನು ಪ್ರಾಕ್ಸಿ ವಾರ್, ನೇರವಾಗಿ ಹೇಳುವುದಿಲ್ಲ ಅವರು, ಪ್ರಾಕ್ಸಿ. ಸಿದ್ದರಾಮಯ್ಯನವರು ತಮ್ಮ ಹಿಂಬಾಲಕರ ಮುಖಾಂತರ ಸ್ಟೇಟ್ಮೆಂಟ್ ಕಳಿಸ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ. ಡಿ ಕೆ ಶಿವಕುಮಾರ್ ಕೆಳಗಿರುವಂಥ ಕೆಲವು ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ. ಹೀಗಾಗಿ ಈ ಇನ್ಫೈಟಿಂಗ್ ಇದೆಲ್ಲ ನೇರವಾಗಿ ಲೀಡರ್ಸ್ ಮಾತಾಡದಿದ್ರು ಪ್ರಾಕ್ಸಿ ವಾರ್, ಬೇರೆಯವರ ಮುಖಾಂತರ ಇವತ್ತು ಹೇಳಿಕೆಗಳನ್ನು ಕೊಡುವಂಥದ್ದು ಸ್ಟಾರ್ಟ್ ಆಗಿದೆ. ಇದು ಇವತ್ತಿಲ್ಲ ನಾಳೆ ತೊಂದರೆ ಆಗ್ತದೆ ಡೆಫಿನೆಟ್ಲಿ, ಮತ್ತು ಇದರಿಂದ ಸರ್ಕಾರಕ್ಕೂ ತೊಂದರೆ ಆಗ್ತದೆ. ಯಾವುದೇ ಕ್ಷಣದಲ್ಲಿ ಸರ್ಕಾರಕ್ಕೆ ಏನು ಬೇಕಾದರೂ ಆಗ್ಬೋದು. ಸರ್ಕಾರ ಸ್ಟೇಬಲ್ ಆಗಿರುತ್ತೆ ಅಂತೀರಿ ಸರ್? 5 ವರ್ಷ ಅಲ್ಲ, ಈಗ ಸರ್ಕಾರ ಅದೇ ಅಂತಂದ್ರೂ ಸ್ಟೇಬಲ್ ಇಲ್ಲ, ಇನ್ಸ್ಟೇಬಲ್ ಸರ್ಕಾರ ಇದು. ಸರ್ಕಾರ ಸ್ಟೇಬಲ್ ಇಲ್ಲವೇ ಇಲ್ಲ.